ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನ ತಂದೆ ಲಿಂಗಣ್ಣ ಸತ್ತಂಪೇಟೆಯವರು ಬಸವ ಮಾರ್ಗದ ಒಂದು ಹಾಡನ್ನು ಬರೆದಿದ್ದಾರೆ. ಆ ಹಾಡಿನಲ್ಲಿ ಹೆಣ್ಣು ಮಾಯೆಯು ಹೆಣ್ಣು ರಕ್ಕಸಿ ಎಂದಾವಗಾವಿಲ ಕರೆದನೋ, ಹೆಣ್ಣು ಕೀಳು ಗಂಡು ಮೇಲು ಇದು ಯಾವ ಕಾಡಿನ ನ್ಯಾಯವೋ, ಹೆಣ್ಣಿಗಿಲ್ಲವೇ ಮನಸ್ಸು ಮಮತೆ ಆತ್ಮದನುಸಂಧಾನವೋ, ಹೆಣ್ಣೆ ಮಾತೆ ಹೆಣ್ಣೆ ಮಗಳು ಹೆಣ್ಣೆ ಮೋಹದ ಮಡದಿಯೋ, ಬನ್ನಿ ಗೆಳೆಯರೆ ಬನ್ನಿರೆಲ್ಲರೂ ಬಸವ ಮಾರ್ಗದಿ ನಡೆಯುವ, ಅವನು ನಮ್ಮವ ಇವನು ನಮ್ಮವ ಎಲ್ಲರೊಂದೇ ತಿಳಿಯುವ. ಆದರೆ ಬಸವಾದಿ ಶರಣರು ಬಂದು ಇಷ್ಟು ವರ್ಷಗಳು ಕಳೆದು ಹೋದರೂ ಕೂಡ ಹೆಣ್ಣನ್ನ ನಿಕೃಷ್ಟವಾಗಿ ನೋಡುವಂಥ ಗಂಡಿನ ಮನಸ್ಥಿತಿ ಬದಲಾಗಿಲ್ಲ. ಜೊತೆಗೆ ಹೆಣ್ಣು ಕೂಡ ಆಕೆಗೆ ಗೊತ್ತಿಲ್ಲದೆಯೇ ಮನುವಾದವನ್ನು ಆಕೆ ಅನುಸರಿಸ್ತಾ ನಡೆದಿದ್ದಾಳೆ. ತನ್ನ ಮೂಲಕ ಮತ್ತೊಬ್ಬ ಹೆಣ್ಣಿಗೆ ಶೋಷಣೆ ಆಗ್ತಾ ಇದೆ ಅಂತಕ್ಕಂಥ ಪರಿಕಲ್ಪನೆ ಕೂಡ ಆಕೆಗಿಲ್ಲ. ನಾನು ಇತ್ತೀಚೆಗೆ ಮನೆ ಶಾಂತಿ ಅಥವಾ ಗೃಹ ಪ್ರವೇಶದ ನಿಮಿತ್ತ ಹಲವಾರು ಮನೆಗಳಿಗೆ ಹೋದಾಗ ಅಲ್ಲಿ ಅಕ್ಕ ತಂಗಿರಿರ್ತಾರೆ. ಅವರು ಲಘು ಬಗೆಯಿಂದ ಓಡಾಡ್ತಿರೋದು ನೋಡಿ ತುಂಬ ಸಂತೋಷವಾಗ್ತದೆ. ಆದರೆ ಅವರಲ್ಲಿ ತಂಗಿ ಆದವಳು ಆಕಸ್ಮಿಕ ತನ್ನ ಗಂಡನನ್ನು ಕಳೆದುಕೊಂಡಿದ್ರೆ ಆಕೆಯ ಸಂಭ್ರಮದಲ್ಲಿ ಪಾಲ್ಗೊಳ್ಳುವಂತಿಲ್ಲ, ಯಾವುದೇ ಕಾರ್ಯವನ್ನು ಕೂಡ ಮಾಡುವಂತಿಲ್ಲ. ಇದು ಗೃಹ ಶಾಂತಿ ಅಷ್ಟೇ ಅಲ್ಲ, ಅವರ ಮನೆಯ ಮದುವೆಗಳಲ್ಲೂ ಕೂಡ ಆ ಹೆಣ್ಮಗಳು ಲಘು ಬಗೆಯಿಂದ ಓಡಾಡುವಂತಿಲ್ಲ, ಹೂ ಮುಡಿಯುವಂತಿಲ್ಲ, ಯಾವುದೇ ಕಾರ್ಯಗಳಲ್ಲಿ ಆಕೆ ಪಾಲ್ಗೊಳ್ಳುವಂತಿಲ್ಲ. ಬಹುಶಃ ಒಂದು ವೇಳೆ ಆಕೆ ಪಾಲ್ಗೊಳ್ಳಕ್ಕೆ ಕಾತುರದಿಂದ ನಿಂತು ಬಿಟ್ಟಿದ್ರೆ ಆಕೆಯನ್ನು ದೂರ ಸರಿಸ್ತಕ್ಕಂಥ ಮನಸ್ಥಿತಿ ಅನೇಕ ಜನ ಹೆಣ್ಣು ಮಕ್ಕಳಿಗೆ ಬಂದು ಬಿಟ್ಟಿದೆ. ಹೀಗಾಗಿ ನಾವು ಮನುಗೆ ಆಪಾದನೆ ಮಾಡೋ ಅಗತ್ಯ ಇಲ್ಲ. ನಾವೆಲ್ಲ ಈಗ ಮನುವಾದಿಗಳೇ ಆಗಿದ್ದೇವೆ ಹೆಚ್ಚು ಕಡಿಮೆ. ಈ ಮನುವಾದದಿಂದ ಹೊರಗಡೆ ಬರಬೇಕಾದ್ರೆ ಕೆಲವು ಸತ್ಯಗಳನ್ನು ನಾವು ತಿಳಿದುಕೊಳ್ಳಲೇಬೇಕಾಗ್ತದೆ. ಮಹಾತ್ಮ ಬುದ್ಧ ಕೂಡ ಆರಂಭದ ದಿನಗಳಲ್ಲಿ ಬೌದ್ಧ ಸನ್ಯಾಸಿನಿ ಆಗಲಿಕ್ಕೆ ಮಹಿಳೆಯರಿಗೆ ಅವಕಾಶವನ್ನು ಕೊಡಲಿಲ್ಲ. ಆ ಬುದ್ಧನ ತಾಯಿ ಮಾಯಾದೇವಿ, ಹೆಂಡತಿ ಯಶೋಧಾದೇವಿ ಮತ್ತು ವೇಷಾಸ್ತ್ರೀಯಾಗಿರ್ತಕ್ಕಂಥ ಆಮ್ರಪಾಲಿ, ತಥಾಗತನ ಶಿಷ್ಯ ಆನಂದ, ಇವರೆಲ್ಲರ ಜೊತೆ ವಾದ ವಿವಾದಗಳು ಆದ ನಂತರ ಅವರಲ್ಲಿ ಬೌದ್ಧ ಸನ್ಯಾಸಿನಿ ಆಗಲಿಕ್ಕೆ ಅವಕಾಶವನ್ನು ಮಹಾತ್ಮ ಬುದ್ಧ ಒದಗಿಸಿಕೊಟ್ಟ. ಬುದ್ಧನ ಮುಂದುವರೆದ ಭಾಗ ಬಸವಣ್ಣ ಆಗಿರೋದ್ರಿಂದ ಸಹಜವಾಗಿ ಬಸವಣ್ಣವರು ಆರಂಭದ ದಿನಗಳಲ್ಲಿಯೇ ಮಹಿಳೆಗಾಗಿ ಹೆಣ್ಣು ಮಕ್ಕಳಿಗಾಗಿ ಅವರ ಪರವಾಗಿ ಧ್ವನಿ ಎತ್ತಿ ಮೊಟ್ಟ ಮೊದಲು ತಾನು ಹುಟ್ಟಿದಂಥ ಮನೆಯನ್ನ ಆ ಧರ್ಮವನ್ನು ತೊರೆದು ಆಚೆಗೆ ಬರಲಿಕ್ಕೆ ಸಾಧ್ಯ ಆಯಿತು. ಕೆಲವರು ಹೇಳ್ತಾರೆ, ಇಲ್ರಿ ವೇದ ಕಾಲದಲ್ಲೂ ಕೂಡ ಮೈತ್ರಿಯ, ಗಾರ್ಗಿ, ಉಭಯ ಭಾರತಿ ಇವರೆಲ್ಲರೂ ವೇದಗಳನ್ನು ಕಲ್ತಿದ್ರು ಅಂತ ಹೇಳ್ತಾರೆ. ಇವರು ಸಾಮಾನ್ಯ ಜನರಾಗಿರಲಿಲ್ಲ, ಇವರು ಋಷಿಗಳ ಪತ್ನಿಯಾಗಿದ್ರು. ಇವು ಮೈತ್ರಿಯ ಗಾರ್ಗಿ ಅಂತ ಹೇಳ್ತಾರ. ಈ ಮೈತ್ರಿಯ ಗಾರ್ಗಿಯ ಕೂಡ ಇವರು ತಮ್ಮ ಪತಿಯ ಜೊತೆ ವಾಗ್ವಾದವನ್ನು ನಡೆಸಿ, ಚರ್ಚೆ ನಡೆಸಿ, ಚಿಂತನೆ ನಡೆಸಿ ಆ ಹಕ್ಕನ್ನು ಪಡೆದುಕೊಂಡಿದ್ರು. ಇವ್ರಿಗೆ ಯಾರ ಹಕ್ಕನ್ನು ಕೊಟ್ಟಿರಲಿಲ್ಲ. ಈ ಸಂಗತಿಯನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ನೋಡಿ, ಅವತ್ತು ಗಂಡ ಸತ್ತಾಗ ಹೆಂಡತಿಗೆ ಸತಿ ಸಹಗಮನ ಪದ್ಧತಿಯನ್ನು ಮಾಡಿದ್ರು. ಆದರೆ ಪತಿ ಸಹಗಮನ ಪದ್ಧತಿಯನ್ನು ಯಾಕೆ ಆಚರಿಸಲಿಲ್ಲ ಅಂತಂದ್ರೆ, ನಮಗೆ ಗೊತ್ತಿಲ್ಲದೆ ಗಂಡು ಮೇಲೆ ಹೆಣ್ಣು ಕೀಳಂತಕ್ಕಂಥ ಮನೋಭಾವದಲ್ಲಿ ನಾವೆಲ್ಲ ಬಂದು ಬಿಟ್ಟಿದ್ದೇವೆ. ಇವತ್ತಿನ ದಿನಮಾನಗಳಲ್ಲೂ ಕೂಡ ಮೇಲ್ವರ್ಗ ಅಂತ ಹೇಳ್ತಾರಲ್ರಿ, ಆ ಮೇಲ್ವರ್ಗದಲ್ಲಿ ಹೆಣ್ಣು ಮಕ್ಕಳಿಗೆ ಉಪನಯನೇ ಇಲ್ಲ. ಆಕಿ ಮೋಕ್ಷಕ್ಕೆ ಅರ್ಹಳಲ್ಲಂತೆ, ಆಕೆಗೆ ಮುಕ್ತಿ ಸಿಗೋದಿಲ್ವಂತೆ. ಮಹಿಳೆಯರನ್ನ ಈ ರೀತಿ ನಾವು ಬಳಸ್ತಾ ಇದ್ದೇವೆ. ಮತ್ತು ಆಮೇಲೆ ಹೇಳ್ತಾರೆ, ಮಹಿಳೆ ಗಂಡು ಮಕ್ಕಳನ್ನ ಅಡಿಲಿಲ್ಲ ಅಂದ್ರೆ ನ ಪುತ್ರಶ ಗತಿರ್ನಾಸ್ತಿ ಅಂತೆ. ಅಂದ್ರೆ ಗಂಡು ಹಡೆಯದ ಮಹಿಳೆಗೆ ಮೋಕ್ಷವೇ ಇಲ್ಲಂತೆ. ಅಂದ್ರೆ ಗಂಡು ಹಡೆದಾಗ ಮಾತ್ರ ಮೋಕ್ಷ. ಈ ಹೆರಿಗೆ ಆದಾಗ ಕೂಡ ನೋಡಿ, ಮಹಿಳೆ ಗಂಡು ಮಗನ ಜನ್ಮ ಇದ್ದರೆ ಹೊಟ್ಟೆ ಸೂಕ್ಷ್ಮ ಇರ್ತದೆ, ತಾಯಿಗೆ ಚೆನ್ನಾಗಿ ಕೊಡ್ರಿ ಅಂತ. ಅದೇ ಹೆಣ್ಣು ಮಗಡ್ದೆ ಅದು ದೆವ್ವ, ಏನಾದ್ರು ನಡೀತದೆ, ಅದಕ್ಕೇನು ತೊಂದರೆ ಆಗೋದಿಲ್ಲ ಅಂತಕ್ಕಂಥ ಮನೋಭಾವ ಒಂದು ಹೆಣ್ಣೆ ಅದನ್ನು ಹೇಳ್ತಿರ್ತದೆ. ಇದು ಹೋಗ್ಲಿ, ಶ್ರಾದ್ದ ಮಾಡ್ತಕ್ಕಂಥ ಸಂದರ್ಭ ಇರ್ಬೋದು, ಶ್ರಾದ್ದ ಮಾಡ್ತಕ್ಕಂಥದ್ದು, ತರ್ಪಣ ಕೊಡುವ ಸಂದರ್ಭದಲ್ಲಿ ಕೂಡ ಹೆಣ್ಣನ್ನ ಯಾರೂ ಬಳಕೆ ಮಾಡೋದಿಲ್ಲ. ಆಗಿನ ಕಾಲದಿಂದ ಈಗಿನ ಕಾಲದವರೆಗೂ ಕೂಡ ಹೆಣ್ಣನ್ನ ಶತ್ರು ಸಂಹಾರಕ್ಕೆ ಬಳಸಿದಂಥ ಅನೇಕ ಉದಾಹರಣೆಗಳು ನಮ್ಮಲ್ಲಿವೆ. ಈ ಪೂತನಿ ಅಂತ ಒಂದು ರಾಕ್ಷಸಿ ಇತ್ತಲ್ಲ, ಆ ರಾಕ್ಷಸಿ ಯಾರು? ಹೆಣ್ಣು ತಾನೆ, ಗಂಡು ಅಂತ ಅಲ್ಲ. ಈ ರಾಕ್ಷಸರಾಗಿ ಕೂಡ ಹೆಣ್ಣನ್ನ ಬಳಕೆ ಮಾಡಿದ್ರು, ಶತ್ರು ಸಂಹಾರಕ್ಕಾಗಿ ಕೂಡ ಹೆಣ್ಣನ್ನು ಬಳಕೆ ಮಾಡ್ತಿದ್ರು. ಚಾಣಕ್ಯ ಒಂದ್ ಕಡೆ ಹೇಳ್ತಾನೆ, ಬೊಕ್ಕಸ ಬರಿದಾದಾಗ, ರಾಜ್ಯದ ಬೊಕ್ಕಸ ಬರಿದಾದಾಗ
ತನ್ನ ರಾಜ್ಯದಲ್ಲಿರ್ತಕ್ಕಂಥ ಚೆಲುವೆಯಾದಂಥ ಹೆಣ್ಣುಗಳನ್ನು ಬೆಲೆವಣ್ಣುಗಳನ್ನು ಇಟ್ಟುಕೊಂಡು ಬೊಕ್ಕಸವನ್ನು ತುಂಬಿಸುವಂಥ ಕೆಲಸ ಮಾಡಬೇಕಂತ. ಇವತ್ತು ಕೂಡ ಕೆಲವು ರಾಷ್ಟ್ರಗಳು ಹೆಣ್ಣನ್ನು ಉಪಯೋಗ ಮಾಡಿಕೊಂಡು ಅದರ ತನ್ನ ಆದಾಯವನ್ನು ಹೆಚ್ಚಿಸಿಕೊಳ್ಳುವಂಥ ಸಂಗತಿ ಇವತ್ತಿನ ಈ ಪ್ರಪಂಚದಲ್ಲೇ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ. ಆ ಹೆಣ್ಮಕ್ಳಿಗೆ ಇವತ್ತು ಹೇಳ್ತಾರೆ ನೋಡ್ರಿ, ಕವಿತೆ ಅದ, ಲತೆ ಅದ, ವನಿತೆ ಅವ, ಇವೆಲ್ಲವೂ ಇದಕ್ಕೆ ಆಸರೆ ಬೇಕೇ ಬೇಕು. ಆಸರೆ ಇಲ್ಲದೆ ಇವು ಶೋಭಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ಮತ್ತೊಂದು ಕಡೆ ಹೇಳ್ತಾರೆ, ಎಂಥ ಅಗಾಧವಾದ ಮಾತು ನೋಡಿ, ಧನ, ಹಲಗೆ ಮತ್ತು ಸ್ತ್ರೀಯರು, ಧನ, ಹಲಗೆ ಮತ್ತು ಸ್ತ್ರೀಯರು ಇವರು ಬಡಿಸಿಕೊಳ್ಳೋದಕ್ಕೆ ಮಾತ್ರ ಯೋಗ್ಯವರು ಆದವರಂತೆ. ಹಾಗಾಗಿ ಗಂಡಿನ ಕ್ರೌರ್ಯ ಹೆಣ್ಣಿನ ಮೇಲೆ ನಡೀತಾ ಇದೆ, ದಬ್ಬಳಿಕೆ ನಡೀತಾ ಇದೆ. ಕೆಲವು ಕಡೆ ಅಂತೂ ಹೆಣ್ಣನ್ನು ಅತ್ಯಾಚಾರ ಮಾಡಿ ಆಕೆಯನ್ನ ಪೀಸ್ ಆಗಿ ಕಡಿದು ಫ್ರಿಡ್ಜ್ನಲ್ಲಿಟ್ಟ ಎಷ್ಟೋ ಉದಾಹರಣೆಗಳನ್ನು ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡ್ತೀವಿ. ಗಾದೆ ಮಾತುಗಳು ಹಾಗೇವೆ. ಹೆಣ್ಣು ನರಕಕ್ಕೆ ದಾರಿ, ಹೆಣ್ಣು ನಡೆದಾಡುವ ಸ್ಮಶಾನ, ನಗುವ ಹೆಂಗಸನ್ನು ನಂಬರದಂತೆ, ಅಳುವ ಗಂಡಸನ್ನು ನಂಬರದಂತೆ. ಗಂಡಸು ಅಂದರೆ ಯಾವಾಗಲೂ ಧೈರ್ಯದಿಂದ ಇರಬೇಕು, ಅವನಷ್ಟು ನಗ್ತಾ ಇರಬೇಕು. ಹೆಣ್ಣು ಮಾತ್ರ ಆಕೆ ಹೊಡ್ತಾನೇ ಇರಬೇಕು, ನಗಬಾರ್ದು. ನಕ್ರೇಕಿ ಗಂಡು ಬೀರಿ ಅಂತಕ್ಕಂಥ ಒಂದು ಬಿರುದನ್ನು ಕೂಡ ಈ ಸಮಾಜ ದಯಪಡಿಸ್ತದೆ. ಹೆಣ್ಣು ಉಂಡದ್ದೆಲ್ಲ ಮಣ್ಣು, ಹೆಣ್ಣು ಏನು ಉಣ್ತದ ಉಂಡದ್ದೆಲ್ಲ ಮಣ್ಣಂತೆ. ಗಂಡು ಉಂಡದ್ದೆಲ್ಲ ಮುಂದೆ ಲಾಭ ಕಟ್ಟಿಟ್ಟ ಬುತ್ತಿ ಅಂತೆ. ಗಂಡು ಉಂಡಿದ್ದೆಲ್ಲ ಹೊನ್ನು, ಮಳೆ ಬಂದರೆ ಕೆಡಿಲ್ಲ, ಮಗ ಉಂಡರೆ ಕೆಡಿಲ್ಲ. ಮಗ ಅಂತ ಮಗಳಲ್ಲ, ಮಗ ಮಳೆ ಬಂದರೆ ಕೆಡಿಲ್ಲ, ಮಗ ಉಂಡರೆ ಕೆಡಿಲ್ಲ. ಇಂತಹ ಗಾದೆ ಮಾತುಗಳು ಕೂಡ ಉಟ್ಕೊಂಡು ಬಿಟ್ಟಿವೆ. ಮತ್ತೆ ಹೆಣ್ಮಕ್ಳ ಕೈಯೊಳಗಡೆ ಸಂಸಾರ ಕೊಡಬಾರ್ದು ಅಂತ ಹೇಳ್ತಾರೆ. ಹೆಣ್ಮಕ್ಳದ್ದು ಕಾರ್ಬಾರ ಆಯ್ತಂದ್ರೆ ಅದು ಹಾಳಾಗ್ತದೆ ಅಂತಕ್ಕಂಥ ಒಂದು ಮನೋಭಾವ ಕೂಡ ಇದೆ. ಹೆಣ್ಣು ಹುಟ್ಟಿಬಿಟ್ರೆ ಉಣ್ಣು ಹುಟ್ಟಿದಂಗೆ ಅಂತ ಹೇಳ್ತಾರೆ. ಆದರೆ ಅಪ್ಪ ಬಸವಣ್ಣ ಹಾಗೆ ಹೇಳೋದಿಲ್ಲ. ಜನಿತಕ್ಕೆ ತಾಯಿಯಾಗಿ ಹೆತ್ತಳು ಮಾಯೆ, ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ, ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ, ಈ ಮಾಯೆ ಅಳವಡೆ ಎನ್ನಳವಲ್ಲ ಅಂತ. ಹಾಗಾಗಿ ಹೆಣ್ಣು ಮಕ್ಕಳು ಯಾರನ್ನು ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಅಪ್ಪ ಬಸವಣ್ಣವ್ರನ್ನ, ಜೊತೆಗೆ ತೀರಾ ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೆಣ್ಣು ಮಕ್ಕಳಿಗೆ ಹಕ್ಕನ್ನು ನೀಡಿದರಲ್ಲ, ಈ ಹಕ್ಕನ್ನು ಪಡೆದಂತಹ ಮಹಿಳೆಯರು ಅಂಬೇಡ್ಕರ್ ಅವ್ರನ್ನಾಗಲಿ ಬಸವಣ್ಣವ್ರನ್ನಾಗಲಿ ಅವರು ಮರಿಲೇಬಾರದು. ಬಸವಣ್ಣ ಮತ್ತು ಅಂಬೇಡ್ಕರ್ ಅವರನ್ನ ಮೇಟಿಯಾಗಿಟ್ಟುಕೊಂಡು ಮಹಿಳೆ ನಡೆದುದಾದರೆ ಆಕೆಯ ಆತ್ಮ ಅಭ್ಯುದಯಕ್ಕೆ, ಬದುಕಿಗೆ ನಿಜಕ್ಕೂ ದೊಡ್ಡ ಯಶಸ್ಸು ಸಿಗೋದ್ರಲ್ಲಿ ಅನುಮಾನಗಳೇ ಇಲ್ಲ. ನೋಡಿ, ಬೈತಿರ್ತಾರೆ ಬೈಗಳು ಕೂಡ ಹೆಣ್ಣಿನ ಅಂಗಾಂಗಗಳನ್ನೇ ಬಳಸಿ ಬೈತಿರ್ತಾರೆ ಹೊರತು, ಮತ್ತು ಅವು ಎಂಥ ಬಳಕೆ ಅಂದರೆ ಬಹಳ ಕೀಳು ಮಟ್ಟದ ಪದಪ್ರಯೋಗವನ್ನು ಬೈತಿರ್ತಾರೆ. ನೋಡಿ, ಸುಮ್ಮನೆ ಉದಾಹರಣೆಗೆ ರಂಡೆ ಮಗನ್ ಅಂತ ಅನ್ನೋದು, ಹಾದ್ರಗಿತ್ತಿ ಮಗ ಅನ್ನೋದು, ಚಿನಾಲಿ ಅನ್ನೋದು, ಬೋಸಡಿ ಮಗ ಅನ್ನೋದು, ಮಿಂಡ್ರಿ ಹಿಡಿದವನೇ ಅಂತ ಅನ್ನೋದು, ನಿಮ್ಮ ಅಕ್ಕನ, ನಿಮ್ಮವ್ವನ, ನಿಮ್ಮ ಅಜ್ಜಿ, ಈ ಎಲ್ಲ ಬೈಗುಳಗಳು, ತಾಯಿಗಂಡ, ಲೌಡಿ ಮಗ, ಇಂಥ ಅಮಾನುಷವಾದಂಥ ಹೆಣ್ಣಿನ ಅಂಗಾಂಗಗಳನ್ನ ಹೇಳ್ತಾ ಬೈತಕ್ಕಂಥ ಬೈಗಳು ಕೂಡ ಹೆಣ್ಣನ್ನ ಕೀಳುವಂತಕ್ಕಂಥ ಮನೋಭಾವ ನಮ್ಮೊಳಗೆ ಇರುವುದನ್ನು ನಾವು ಗಮನಿಸಬಹುದಾಗಿದೆ. ಮಕ್ಕಳು ಕೂಡ ಆಗದೆ ಹೋದರೆ ಅದಕ್ಕೆ ಕಾರಣ ಹೆಣ್ಣೆ ಅಂತಕ್ಕಂಥ ಒಂದು ಮನೋಭಾವ ಇದೆ. ಆದರೆ ಇತ್ತೀಚೆಗೆ ಗೊತ್ತಾಗಿದೆ, ಯಾವ ಮಹಿಳೆ ಗಂಡನ್ನ ಹೆರುವುದಿಲ್ವೋ ಅದಕ್ಕೆ ಕಾರಣ ಪುರುಷನಾಗಿರ್ತಾನೆ ಅಂತ. ಈಗ ಗೊತ್ತಾದ್ಮೇಲೆ ಕೆಲವರ ಸಿಟ್ಟು ಶಮನ ಆಗಿದೆ. ಇಲ್ಲದೇ ಇದ್ರೆ ಆ ಹೆಣ್ಣನ್ನು ಬಿಟ್ಟು ಬೇರೆ ಹೆಣ್ಣನ್ನು ಮದುವೆ ಆಗುವಂಥ ಸಂದರ್ಭಗಳು ಎಷ್ಟೋ ಬಂದಿದ್ದು. ಹೀಗಾಗಿ ಸಹಜವಾಗಿ ಆಕೆ ಮಾನಸಿಕವಾಗಿ ರೋಗಿಯಾಗಿರ್ತಾಳೆ. ಹಿಸ್ಟೀರಿಯಾಕ್ಕೆ, ಒಳ ಮಾನಸಿಕ ಕಾಯಿಲೆಗೆ ತುತ್ತಾಗಿರ್ತಾಳೆ. ಯಾಕೆಂದ್ರೆ ಹೆರಿಗೆ ಆಗುವ ಸಂದರ್ಭದಲ್ಲಿ ಆಕೆಯಿಂದ ರಕ್ತಸ್ರಾವ ಆಗಿರುತ್ತೆ. ಪ್ರತಿ ತಿಂಗಳು ಕೂಡ ಆಕೆಗೆ ರಕ್ತಸ್ರಾವ ಆಗೋದ್ರಿಂದ ಸಹಜವಾಗಿ ಆಕೆ ರಕ್ತಹೀನತೆ ಲಕ್ಷಣ ಆಕೆಯಲ್ಲಿ ಕಾಣಿಸಿಕೊಳ್ಳುತ್ತದೆ. ಯಾವ ಮನುಷ್ಯನು ದೈಹಿಕವಾಗಿ ಗಟ್ಟಿಯಾಗಿರೋದಿಲ್ಲೋ ಆತ ಮಾನಸಿಕವಾಗಿಯೂ ಗಟ್ಟಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಹೋಗಿ ಹೋಗಿ ಆಕೆ ನಿತ್ರಾಣ ಸ್ಥಿತಿಗೆ ಬಂದಾಗ ಅನೇಕ ಮಾನಸಿಕ ಕ್ಲೇಶಗಳಿಗೆ ಆಕೆ ಒಳಗಾಗುವ ಸಂದರ್ಭಗಳು ಬರ್ತವೆ. ಸಹಜವಾಗಿ ಅಸಬಲರ ಮೇಲೆ, ಅಶಕ್ತರ ಮೇಲೆ ಹೇಗೆ ಬೇರೆಯವರು ದಾಳಿ ಮಾಡ್ತಾರೋ ಹಾಗೆ ರೋಗಗಳು ಕೂಡ ದಾಳಿ ಮಾಡ್ತವೆ. ರೋಗಗಳು ದಾಳಿ ಮಾಡಿದಾಗ ಸಹಜವಾಗಿ ಆಕೆ ಮೈ ಮೇಲೆ ದೇವರು, ದೆವ್ವ ಇತ್ಯಾದಿಗಳು ಬರ್ತವೆ. ಇವತ್ತಿಗೂ ದಿನಮಾನಗಳಲ್ಲೂ ಕೂಡ ಆಕೆ ಅಂತ ಶೋಷಣೆ ಮಾಡ್ತಾ ಇದ್ದಾರೆ ಅಂದ್ರೆ ದೇವರಿಂದ ದೂರಿಡತಕ್ಕಂಥ ಆಕೆಯನ್ನ. ಆದರೆ ದೇವರಿಗಾಗಿ ಬಿಡ್ತಕ್ಕಂಥ ಪ್ರಸಂಗ ಬಂದಾಗ ಗಂಡು ಮಕ್ಕಳನ್ನು ಬಿಟ್ಟದಂತೂ ನಾನು ಕಂಡಿಲ್ಲ. ದೇವದಾಸಿಯರಾಗಿ ಅವರನ್ನೇ ಬಿಡುಗಡೆ ಮಾಡ್ತಾರೆ. ಆಮೇಲೆ ಬೆತ್ತಲೆ ಸೇವೆ ಅವರಿಂದಲೇ ಮಾಡಿಸ್ತಾರೆ. ಇದೆಂತ ವಿಚಿತ್ರ ಅಲ್ವಾ? ಇವತ್ತಿನ ದಿನಮಾನಗಳಲ್ಲೂ ಕೂಡ ಹೆಣ್ಣನ್ನ ಬಳಕೆ ಮಾಡಿಕೊಂಡು ರಾಜಕೀಯ ಉಪ್ಪರಿಗೇರಿದವರಿದ್ದಾರೆ,
ರಾಜಕೀಯದಿಂದ ಪಾತಾಳಕ್ಕೆ ಬಿದ್ದವರಿದ್ದಾರೆ. ಹೆಣ್ಣು ಮಕ್ಕಳಿಗೆ ಏಡ್ಸ್ ಆಗಿರುವಂಥ ಹೆಣ್ಣು ಮಕ್ಕಳನ್ನು ಉಪಯೋಗ ಮಾಡಿಕೊಂಡು ತಮ್ಮ ರಾಜಕೀಯ ಎದುರಾಳಿಗಳನ್ನು ಮುಗಿಸ್ತಕ್ಕಂತಹ ಕೆಲಸವನ್ನು ಕೂಡ ಕೆಲವು ರಾಜಕಾರಣಿಗಳು ಮಾಡ್ತಾ ಇರೋದನ್ನು ಪತ್ರಿಕೆಗಳಲ್ಲಿ ಈ ದೃಶ್ಯ ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ. ಹೆಣ್ಣು ಮುನಿದರೆ ಮಾರಿ, ಒಲಿದರೆ ನಾರಿ ಅಂತ ಈ ಪದಗಳನ್ನು ಹೇಳುವ ಮೂಲಕ, ಆಕೆಯನ್ನು ವರ್ಣಿಸುವ ಮೂಲಕ, ಆಕೆಯನ್ನು ಹೀಗೆ ಹೇಳುವ ಮೂಲಕ ಅವಳ ವ್ಯಕ್ತಿತ್ವಕ್ಕೆ, ಅವಳ ಸ್ಥಾನಮಾನಕ್ಕೆ ಕೊಡಲಿ ಪೆಟ್ಟನ್ನು ಕೊಡ್ತಕ್ಕಂಥ ಈ ಗಂಡಿನ ಅಧಮತನ ಇದೆಯಲ್ಲ, ಗಂಡಿನ ನೀಚತನ ಇದೆಯಲ್ಲ, ಇದು ಹೋಗ್ಬೇಕು. ಇದು ಹೋಗ್ಬೇಕಾದ್ರೆ ಖಂಡಿತವಾಗಿ ನಾವೆಲ್ಲರೂ ಕೂಡ, ಆಕೆಗೂ ಕೂಡ ಒಂದು ಜೀವ ಇದೆ, ಆಕೆಗೂ ಕೂಡ ಒಂದು ಪ್ರಾಣ ಇದೆ, ಆಕೆಗೂ ಬೇಕು ಬೇಡಗಳಿವೆ ಅಂತಕ್ಕಂಥ ಮನೋಭಾವ ನಮ್ದಾಗಬೇಕಾಗಿದೆ. ಹಾಗಾಗಿ ಮತ್ತೆ ಲಿಂಗಣ್ಣ ಸತ್ಯಂಪೇಟೆಯವರ ಕವಿತೆ ನಮಗೆ ಮತ್ತೆ ಪ್ರಸ್ತುತ ಆಗ್ತದೆ. ಹೆಣ್ಣು ಮಾಯೆಯು ಹೆಣ್ಣು ರಕ್ಕಸಿ ಎಂದಾವಗಾಬಿಲ ಕರೆದನೋ, ಹೆಣ್ಣು ಕೀಳು ಗಂಡು ಮೇಲು ಇದು ಯಾವ ಕಾಡಿನ ನ್ಯಾಯವೋ, ಹೆಣ್ಣಿಗಿಲ್ಲವೇ ಮನಸ್ಸು ಮಮತೆ ಆತ್ಮದನುಸಂಧಾನವು, ಹೆಣ್ಣೆ ಮಾತೆ ಹೆಣ್ಣೆ ಮಗಳು ಹೆಣ್ಣೆ ಮೋಹದ ಮಡದಿಯು, ಬನ್ನಿ ಗೆಳೆಯರೆ ಬನ್ನಿರೆಲ್ಲರೂ ಬಸವ ಮಾರ್ಗದಿ ನಡೆಯುವ, ಅವನು ನಮ್ಮವ ಇವನು ನಮ್ಮವ ಎಲ್ಲರೊಂದೇ ತಿಳಿಯುವ. ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.